ನಾವು ಮನ್ಯಾಗ ಉಂಡು ಹೊರಗೆ ಹೇತ್ ಬರ್ತಿದ್ವು. ಈಗಿನ್ನು ಏನು ಹೊರಗ್ ತಿಂದ ಕೇಸಂದ್ರ ಮನ್ಯಾಗ ಬಂದ್ ಹೇರ್ತಾವ. ನಾವು ಎಣ್ಣೆ ಇರ್ಲಾರ ಊಟ ಮಾಡಿದೆವು. ಪುಂಡಿ ಪಲ್ಯ, ಹಿಂಡಿ ಪಲ್ಯ, ಅಗಸಿ ಹಿಂಡಿ ಅಂತ. ಅವಾಗ ಸಜ್ಜಿ ರೊಟ್ಟಿ ಸಂಗಟ್ ಪುಂಡಿ ಪಲ್ಯ ಉಳ್ಳುಕತ್ರ ಭಾರಿ ಸಹಿ ಬರ್ತಿತ್ತು. ಮತ್ತ ಬಾಜು ಮನ್ಯಾಗ ಪುಂಡಿ ಪಲ್ಯ ಮಾಡಿದ್ರ ಗಮ್ಮತ್ ವಾಸನ್ ಬರ್ತಿತ್ತು. ಈಗಿಂದ್ರದಾಗ ಏನದ ಬರೇ ಸ್ವಾದಿಲ್ಲ ಏನಿಲ್ಲ, ಎಣ್ಣೆ ಹೊಡೆದಿ ಪದಾರ್ಥ ಅದ. ಈಗ ಹಬ್ಬ ಯಾವಾಗ ಬರ್ತದ ಒಂದು ತಿಂಗಳು ಗಂಟ್ಲೆ ಕಾಯ್ತಿದ್ವು. ಯಾಕಂದ್ರ ಹೋಳ್ಗಿ, ಮಾಯಿನ್ಕಾಯಿ, ಸೀಕಣಿ ಉಣ ಸಲ್ಯಾಕ. ಈಗಿನ ಏನು ಹೋಳ್ಗಿ ಅಂದ್ರೆ ತಿಳಕ್ಕನೆ ಹಾರ್ತಾವ. ಹಂದಿ ಪಿಳ್ಗಿ ಅದ ಮ್ಯಾಲ ಹೋಟೆಲ್ ಇದ್ದಿದ್ದಿಲ್ಲ, ಏನ್ ಇದ್ದಿದ್ದಿಲ್ಲ. ಮನೆಗೆ ಪುಂಡಿ ಪಲ್ಯ ರೊಟ್ಟಿ ಉಂಡಿಕೆಸನ್ ಸುಮ್ ಕುಂಡಿರ್ತಿದ್ವು. ಅಪ್ಪಿ ತಪ್ಪಿ ಹೋಟೆಲ್ ಹೋಗ್ಬೇಕಂದ್ರ ಚಾ ಕುಡಿಲಿಕ್ ಹೋಗ್ತಿದ್ದೇವ್ ನೋಡ್ರಿ. ಅದು ಚಾ ಕುಡಿದ್ರ ಬಿ ಬಿಸ್ಕಿಟ್ ಇರ್ತಿದಿಲ್ಲ. ಅದು ಈ ಕಡೆ ಬಂದವ. ಅವು ಪಾರ್ಲೇಜಿ ಬಿಸ್ಕಿಟ್ ₹2 ಕೊಟ್ರಿ ಯೂಸ್ ಬರ್ತಿವು. ಈಗೇನು ಅವ ಪಾರ್ಲೇಜಿದವ ಬಾಳ ಶಾಣೆ ಆಗ್ಯಾನ. ಈಗ ರೇಟ್ ಏನ್ ಹೆಚ್ಚಿಗೆ ಮಾಡಿಲ್ಲ ಬಿಟ್ಟಿಲ್ಲ. ಬಿಸ್ಕಿಟ್ ಸೈಜ್ ಸಣ್ಣ ಮಾಡ್ಕೊತ ಹೊಂಟ. ಅವಾಗ ನಮಗ್ ಬೋರ್ಮಿಟ ಇರ್ತಿದಿಲ್ಲ, ಏನೇ ಇರ್ತಿದಿಲ್ಲ. ಅಂದ್ರ ಬಿ ನಾವ್ 2 ಚೀಲ ಹೋರ್ತಿದೇವ್. ಒಂದೊಂದ್ ಕುಂಟಲ್ದು 2 ಚೀಲ. ಈಗಿನ ಏನು ಬೋರ್ಮೆಂಟ್ ಕುಡಿತಾವತ್ತ 10 ಕಿಲೋ ಚೀಲ ಎತ್ತಕ್ಕಾಗಲ್ಲ ಇವಕ್ಕ. ಈಗ ಹೇಳಕತ್ತೀನಿ, ಮನೆಯಿಂದ ತಿನ್ರಿ, ಸ್ವಲ್ಪ ತಿನ್ರಿ. ಮತ್ ಹೊರಗಿನ ತಿಂದು 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 ಬೇಮಾರಿ ಬರ್ತದ ನೋಡ್ರಿ. ಅದಕ್ಕೆ ಹೇಳಕತ್ತೀನಿ.